ಮತ್ತೆ 25ನೇ ಸಾಲಿನಲ್ಲಿ SSLC ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತಿಳಿಸ್ಕೊಡಿ ಅಂತೇಳಿ. ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಸೊ ಇಲ್ಲಿ 2024 ಮತ್ತೆ 25ನೇ ಸಾಲಿನ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸೊ ಇಲ್ಲಿ ನಿಮಗೆ ಸಾಲ್ವ್ನ ಮಾಡ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಏನೆಲ್ಲ ಕ್ವಶನ್ಸ್ಗಳಿದ್ದಾವೆ ಮತ್ತು ಅದಕ್ಕೆ ಕೀ ಆನ್ಸರ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಆನ್ಸರ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಇಲ್ಲಿ ಮೊದಲೇದಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬಂದಿದ್ದಾವೆ. ಸೊ ಇಲ್ಲಿ ಮೊದಲೇದಾಗಿ ನೋಡೋದಾದರೆ ಇಲ್ಲಿ ಮೊದಲ ಕ್ವಶನ್, ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಯಾರು? ಅಂದರೆ ಗವರ್ನರ್ ಜನರಲ್ ಯಾರು ಅಂತೇಳಿ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ ಎ ವೆಲ್ಲೆಸ್ಲಿ, ಆಪ್ಷನ್ ಬಿ ಲಾರ್ಡ್ ಡಾಲ್ ಹೌಸಿ, ಆಪ್ಷನ್ ಸಿ ಕಾರ್ನ್ವಾಲಿಸ್, ಆಪ್ಷನ್ ಡಿ ವಾರನ್ ಹೇಸ್ಟಿಂಗ್. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಡಾಲ್ ಹೌಸಿ. ಸೊ ಎರಡನೇ ಪ್ರಶ್ನೆ, 1935ರ ಭಾರತ ಸರ್ಕಾರವು ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ, ಏಕೆಂದರೆ ಅದು. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಆಪ್ಷನ್ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು, ಆಪ್ಷನ್ ಬಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆಗೊಳಿಸಿತು, ಆಪ್ಷನ್ ಸಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದಿತ್ತು, ಆಪ್ಷನ್ ಡಿ ಸ್ಥಳೀಯ ಸರ್ಕಾರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಶ್ವಾಸನೆ ನೀಡಿತು. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು. ಸೊ ಮುಂದಿನ ಪ್ರಶ್ನೆ, ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ? ಆಪ್ಷನ್ ಎ ಅಲಿಪ್ತ ನೀತಿ, ಆಪ್ಷನ್ ಬಿ 1991ರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ, ಆಪ್ಷನ್ ಸಿ ನಿಶಸ್ತ್ರೀಕರಣಕ್ಕೆ ಬೆಂಬಲ, ಆಪ್ಷನ್ ಡಿ ವರ್ಣಭೇದ ನೀತಿಗೆ ವಿರೋಧ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1991ರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ. ಸೊ ಮುಂದಿನ ಪ್ರಶ್ನೆ, 1976ರ ನಾಗರಿಕ ಹಕ್ಕುಗಳ ಸುರಕ್ಷಣಾ ಕಾಯ್ದೆಯ ಪ್ರಕಾರ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಸೊ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಆಪ್ಷನ್ ಎ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ, ಆಪ್ಷನ್ ಬಿ ಅಸ್ಪೃಶ್ಯತೆಯು ಪಾಲನೆಗೆ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ, ಆಪ್ಷನ್ ಸಿ ಸಾರ್ವತ್ರಿಕ ಮತದಾನದ ಹಕ್ಕುಗಳನ್ನು ಎಲ್ಲರಿಗೂ ನೀಡಲಾಗಿದೆ, ಆಪ್ಷನ್ ಡಿ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೆ ನೀಡಲಾಗಿದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಪೃಶ್ಯತೆಯು ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ. ಸೊ ಮುಂದಿನ ಪ್ರಶ್ನೆ, MRPL ವಿರುದ್ಧ ಚಳವಳಿಯನ್ನು ನಡೆಸಲು ಕಾರಣ? MRPL ಚಳವಳಿಯನ್ನು ಸೊ ಇದಕ್ಕೆ ಅಪೋಸಿಟ್ ಆಗಿ ಚಳವಳಿಯನ್ನು ನಡೆಸಲು ಸೊ ಏನು ಕಾರಣ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ, ಆಪ್ಷನ್ ಬಿ ಮರ ಕಡಿಯುವುದರ ವಿರುದ್ಧ ಚಳವಳಿ, ಆಪ್ಷನ್ ಸಿ ಮಹಿಳೆಯರ ಶೋಷಣೆ ವಿರುದ್ಧ ಚಳವಳಿ, ಆಪ್ಷನ್ ಡಿ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ವಿರುದ್ಧ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತೈಲ ಕಾರ್ಯಾಗಾರರಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ಸಂರಕ್ಷಣೆ ಮಾಡಲು MRPL ಚಳವಳಿಯನ್ನು ಸೊ ಅದರ ವಿರುದ್ಧ ಚಳವಳಿಯನ್ನು ಸೊ ನಡೆಸಿದರು. ಸೊ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಭಾರತದ ಭೌಗೋಳಿಕ ವಿಭಾಗಗಳಲ್ಲಿಯೇ ಅತಿ ದೊಡ್ಡದಾಗಿರುವುದು ಯಾವುದು? ಆಪ್ಷನ್ ಎ ಉತ್ತರದ ಮಹಾಮೈದಾನಗಳು, ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ, ಆಪ್ಷನ್ ಸಿ ಹಿಮಾಲಯ ಪರ್ವತಗಳು, ಆಪ್ಷನ್ ಡಿ ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಪರ್ಯಾಯ ಪ್ರಸ್ಥಭೂಮಿ. ಸೊ ಮುಂದಿನ ಪ್ರಶ್ನೆ, ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೂ ಕೂಡ ಸಮಾನವಾಗಿ ಹಂಚುವುದು ಇದು. ಸೊ ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಅಂತೇಳಿ ನೀವು ಆನ್ಸರ್ನ ಬರೀಬೇಕು. ಆಪ್ಷನ್ ಎ ಸಾಮಾಜಿಕ ನ್ಯಾಯ, ಆಪ್ಷನ್ ಬಿ ರಾಜಕೀಯ ನ್ಯಾಯ, ಆಪ್ಷನ್ ಸಿ ಜಾತ್ಯತೀತ ನ್ಯಾಯ, ಆಪ್ಷನ್ ಡಿ ನ್ಯಾಯಾಂಗ ನ್ಯಾಯ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾಜಿಕ ನ್ಯಾಯ. ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚ್ತದೆ. ಮುಂದಿನ ಪ್ರಶ್ನೆ, ಸುಹಾಸನು 68,000 ರೂಪಾಯಿ ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ. ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ. ಈಗ ಸುಹಾಸನು ಸಲ್ಲಿಸಬೇಕಾದದ್ದು ಅಂದರೆ ದೂರನ್ನು ಸಲ್ಲಿಸಬೇಕಾದದ್ದು ಎಲ್ಲಿ ಹೋಗಿ ದೂರನ್ನು ಸಲ್ಲಿಸಬೇಕು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಜಿಲ್ಲಾ ಆಯೋಗ, ಆಪ್ಷನ್ ಬಿ ರಾಜ್ಯ ಆಯೋಗ, ಆಪ್ಷನ್ ಸಿ ತಾಲೂಕು ಆಯೋಗ, ಆಪ್ಷನ್ ಡಿ ರಾಷ್ಟ್ರ ಆಯೋಗ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಿಲ್ಲಾ ಆಯೋಗಕ್ಕೆ ಹೋಗಿ ಅವನು ದೂರನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಸೊ ಇಲ್ಲಿ
8 ಮಲ್ಟಿಪಲ್ ಚಾಯ್ಸ್ಗಳನ್ನು ಕೇಳಿದ್ದಾರೆ. ಸೊ ಇದಾದ ನಂತರ ಇಲ್ಲಿ 1 ಅಂಕದಲ್ಲಿ ಉತ್ತರಿಸಬೇಕು. ಸೊ ಇದನ್ನು ಇಲ್ಲಿ ನಿಮಗೆ ಇದಕ್ಕೆ ಉತ್ತರನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವೇ ನೋಟ್ ಮಾಡ್ಕೊಳ್ಳಿ. ಸೊ 9ನೇ ಪ್ರಶ್ನೆ ಕೇಳಿದ್ದಾರೆ, ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ? ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶಿ ರಾಜರು ತಮ್ಮ ಸಂಸ್ಥಾನದಲ್ಲಿ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ಇಟ್ಟುಕೊಳ್ಳಬೇಕಾಗಿತ್ತು ಹಾಗೂ ಸೈನ್ಯ ವೆಚ್ಚದ ನಿರ್ವಹಣೆ ತುಂಬ ಸುಲಭವಾಗಿ ಪರಿಣಾಮವನ್ನು ಬೀರಿತು. ಸೊ ಇದರಿಂದ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು. ಇದಾದಮೇಲೆ 10ನೇ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸಿದನು ಏಕೆ? ಸೊ ಇಲ್ಲಿ ಕಂದು ಅಂಗಿದಳವನ್ನು ಅಡಾಲ್ಫ್ ಹಿಟ್ಲರ್ ಯಾವ ಕಾರಣಕ್ಕಾಗಿ ಸ್ಥಾಪಿಸಿದನು ಅಂತೇಳಿ ಕೇಳಿದರೆ, ಸೊ ಇದಕ್ಕೆ ನೀವು ಸಿಂಪಲ್ ಆಗಿ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು. ಸೊ ಒಂದೇ ವಾಕ್ಯದಲ್ಲಿ ಉತ್ತರಿಸಿದ್ರು ಕೂಡ ನಡೆಯುತ್ತೆ. ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಸೊ ಇಲ್ಲಿ ಕಂದು ಅಂಗಿದಳವನ್ನು ಸ್ಥಾಪಿಸಿದನು. ಸೊ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣಗಳೇನು? ಈ ಪ್ರಶ್ನೆಯ ಸರಿಯಾದ ಉತ್ತರ, ಉಪ ಪ್ರಾದೇಶಿಕವಾದ ಬೆಳೆಯಲು ಮುಖ್ಯ ಕಾರಣ ಪ್ರಾದೇಶಿಕ ಅಸಮತೋಲನ. ಸೊ ಇಷ್ಟು ಬರೆದ್ರೆ ಸಾಕು, 1 ಮಾರ್ಕ್ಸನ್ನು ನಿಮಗೆ ಕೊಡ್ತಾರೆ. ಸೊ ಇದಾದ್ಮೇಲೆ 12ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು? ಸೊ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಮೂಹದ ಬಗ್ಗೆ ಹೊಂದಿರಬಹುದಾದಂಥ ಪೂರ್ವ ನಿರ್ಧರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎಂದು ಕರೆಯುತ್ತಾರೆ. ಇದಾದ್ಮೇಲೆ 13ನೇ ಪ್ರಶ್ನೆ, 20ನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ? ಸೊ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಕೇಳಿದಾಗ ಬಾಕ್ಸೈಟ್ ಅದಿರು ಅಂತೇಳಿ ಸೊ ಉತ್ತರವನ್ನು ಬರೀಬೇಕು. ಸೊ ಇದಾದಮೇಲೆ 14ನೇ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ದ್ರವ ರೂಪದ ಚಿನ್ನ ಎಂದು ಯಾವ ಕಾರಣಕ್ಕಾಗಿ ಕರೆಯುತ್ತಾರೆ? ಸೊ 14ನೇ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ, ಪೆಟ್ರೋಲಿಯಂ ಶಾಂತಿ ಹಾಗೂ ಯುದ್ಧ ಕಾಲಗಳೆರಡರಲ್ಲೂ ಕೂಡ ಅಮೂಲ್ಯವಾದದ್ದು, ಆದ್ದರಿಂದ ಇದನ್ನು ದ್ರವ ರೂಪದ ಚಿನ್ನ ಎಂದು ಕರೆಯಲ್ಪಡುತ್ತದೆ. ಸೊ ಇದಾದಮೇಲೆ 15ನೇ ಪ್ರಶ್ನೆ. ಸೊ ಇನ್ನು ಕೇವಲ 2 ಪ್ರಶ್ನೆಗಳಿದ್ದಾವೆ 1 ಅಂಕದಲ್ಲಿ. ಸೊ ಇಲ್ಲಿ 15ನೇ ಪ್ರಶ್ನೆಯನ್ನು ಕೇಳಿದ್ದಾರೆ, ಪ್ರತ್ಯಕ್ಷ ತೆರಿಗೆ. ಸೊ ಇದಕ್ಕೆ 2 ಉದಾಹರಣೆಯನ್ನು ಕೊಡಿ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ವರಮಾನ ತೆರಿಗೆ ಬರೀಬೋದು, ಕಂಪನಿ ತೆರಿಗೆ ಮತ್ತು ಸಂಪತ್ತಿನ ತೆರಿಗೆನೂ ಕೂಡ ಬರೀಬೋದು. ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಉದ್ಯಮಿ ಎಂದರೆ ಯಾರು? ಸೊ ಇದು ತುಂಬ ಈಜಿ ಆಗಿರುವಂಥ ಕ್ವಶನ್ ಆಗಿರುತ್ತೆ. ಉದ್ಯಮಿ ಅಂದರೆ ಯಾವುದೇ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡುವವ ಬರೆದರೂ ಕೂಡ ಬರುತ್ತೆ. ಯಾವುದೇ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವನು ಉದ್ಯಮಿ ಎಂದು ಕರೆಯುತ್ತಾರೆ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕೇವಲ ನಿಮಗೆ SSLCದು ಸೋಷಿಯಲ್ ಸೈನ್ಸ್ದು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಇರುವಂಥ 1 ಅಂಕದ ಪ್ರಶ್ನೆಗಳನ್ನು ಮಾತ್ರ ನೋಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ 5 ಅಂಕದ ಪ್ರಶ್ನೆಗಳು ಏನಿದ್ದಾವೆ, ಮುಂದಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತೀವಿ. ಸೊ ಇದೇ ರೀತಿ ಅಪ್ಡೇಟ್ಗಳು ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ SSLC ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಪ್ರತಿಯೊಂದು ವಿಡಿಯೋಗಳು ಅಪ್ಲೋಡ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.